ಓಯ್, ನನ್ನ ಬ್ಲಾಗ್ ನೋಡೋರಿಗೆಲ್ಲ ನಮಸ್ಕಾರ ಕಣ್ರೋ. ಇದು 100 ರೂಪಾಯಿದು ಗೊಪ್ಪೆ ಭಾರಿ ಚಂದ ಆಗ್ತದೆ ಕಣ್ರ. ಈ ಕಾಫಿ ತೋಟದಾಗೆಲ್ಲ ಹಾಕೊಂಡು ಹೋಗೋಕ್ಕೆ. ಕಾಫಿ ರೆಕ್ಕೆ ಗಿಕ್ಕೆ ಎಲ್ಲ ಹೋಗ್ಬಿಟ್ರೆ ಚೂರು ಹರಿದು ಹೋಗ್ತದೆ. ಅದು 100 ರೂಪಾಯಿದಲ್ಲ, ಬೇಜಾರಾಗೋಲ್ಲ. ಹಂಗೆ ಇದೆಲ್ಲ ಪಾರಿಜಾತ ಊಟ ಕಣ್ರ. ಈಗ ಮರ ಆಗಿದೆ. ನಮ್ಮ ಕಡೆ ಎಲ್ಲ ಇದೆ ಕಣ್ರ, ಬೇಲಿ. ಈ ಗುರ್ತಿಗೆ ನನ್ನ ತೋಟ ಇಲ್ಲಿವರೆಗೆ ಬಂತು, ನಿನ್ನ ತೋಟ ಅಲ್ಲಿವರೆಗೆ ಹೋಯ್ತು ಅಂತ. ಆದರೂ ಎಂತ ಗುರ್ತು ಮಾಡಿದ್ರು ಈ ಕೊನೆಗಾರರು ಅದಾರಲ್ಲಣ್ರ, ಅವರು ಒಂದು ಮರ ಕತ್ಕೊಬಿಟ್ಟು ಒಂದು ಪಕ್ಕದ ತೋಟದ ಒಂದು 3-4 ಕೊನೆ ಇಳಿಸೇ ಬಿಡೋದು ಕಣ್ರ. ಅವರೇನು ಬೇಕಾಗಿ ಮಾಡೋದಲ್ಲ, ಅವರು ಒಂದು ಹೂಡಿಗೆ ಹತ್ತಾರೆ. ಹೂಡಿಗೆ ಹತ್ತಿ ಒಂದು ಸುತ್ತ ಇರೋ 4-5 ಮರ ಎಲ್ಲ ತೆಗಿತಾರೆ ಕಣ್ರ. ಅವ್ರಿಗೇನು ಮೇಲೆ ಹತ್ಕೊಂಡು ಬೇಲಿ ಬುಡ ನೋಡ್ತಾ ಕುರುಕಾಗ್ತದ. ಹಾಗೆ 3-4 ಅಡಿಕೆ ಕೊನೆ ಇಳಿಸ್ಬಿಡೋದು ಪಕ್ಕದ್ದು ತೋಟದ್ದು. ಅವ್ರೇನು ಬೇಕಾಗಿ ಮಾಡೋದಲ್ಲ, ಅದೇ ಕಣ್ರ. ಮತ್ತು ನಾವು 1-4 ಕೊನೆ ಕೊಡ್ಬೇಕು ಅವರಿಗೆ. ಈ ಅದಲ್ಲದೆ ಅನ್ಸ್ಕೊಬೇಕು, ನಮ್ಮ ತೋಟದಾಗ ಅದೇ ಮರದಾಗ ಭಾರಿ ಕೊನೆ ಇತ್ತು ಕಣ್ರ. 4-5 ಕೊನೆ ಏನು ಹಿಂಗಾರ ಇತ್ತು, ಏನು ಕೊನೆ ಇತ್ತು. ಅದೇ ಕೊನೆಗೆ ದೋಟಿ ಹಾಕಿದ್ರಲ್ಲ ಮರ ನೀವು, ಅಷ್ಟು ಗೊತ್ತಾಗೋಲ್ಲ ನಮ್ಮ ತೋಟದ ಕೊನೆ ಅಂತ. ಹಾಗೆಲ್ಲ ಹೇಳ್ತಾರೆ ಕಣ್ರ. ಮತ್ತು ನಾವು 1-4 ಕೊನೆ ಕೊಡ್ಬೇಕು ಅವರಿಗೆ. ಹಂಗಾಗಿ ಹೇಳೋದು, ಈ ಕೊನೆ ಎಲ್ಲ ತೆಗೆಯೋಷ್ಟೊತ್ತಿಗೆ ಜೊತೆಗೆ ಇರಬೇಕು. ನಮ್ಮದು ತೋಟ, ನಮ್ಮ ಮರ ಅಂತೆಲ್ಲ ತೋರಿಸ್ಬೇಕು. ಮತ್ತು ಏನಂದರೆ, ಈ ಸ್ಪ್ರೇ ಮಾಡೋ ಟೈಮಾಗ ಪಕ್ಕದ ತೋಟದ ಮರಕ್ಕೆ ಸ್ಪ್ರೇ ಆದರೂ ತೊಂದರೆ ಇಲ್ಲ, ಲಾಭನೇ, ಕೊಳೆ ಎಲ್ಲ ದಾಟಲ್ಲ. ಆದರೆ ಅವಾಗೇನು ಹೇಳಲ್ಲ, ಯಾಕೆ ಸ್ಪ್ರೇ ಮಾಡಿದ್ರಿ ಏನು ಅಂತ. ಅದೇ ನಾವು ಕೊನೆ ತೆಗೆದ್ರು ಉಂಟಲ್ಲ ಮರ, ಅಯ್ಯೋ ಮತ್ತು 4 ದಿನ ಗಲಾಟಿಯೇ ಬರಲ್ಲ. ಮಳೆ ಕಂಡ್ರೆ ಇವತ್ತೆಲ್ಲ ಸ್ಕೂಲಿಗೆ ರಜೆ, ಎಲ್ಲ ಸ್ಕೂಲಿಗೆ ರಜೆ ಹುಡುಗರಿಗೆ. ಆಯ್ತು, ನಾಳೆ ಸಿಗ್ತೀನಿ.